ಗೋಪಿನೂ ಇಲ್ಲೇ ಬಂದಿದ್ದಾನ? ನೀ ಮಾಡ್ತಿರೋ ಕಂಪ್ನಿಲಿ ಕೆಲ್ಸಕ್ಕೆ ಸೇರ್ಕೊಂಡಿದ್ದಾನ? ಹೌದಮ್ಮ, ಅವನು ಇವತ್ತಾನೆ ಕೆಲ್ಸಕ್ಕೆ ಜಾಯ್ನ್ ಆಗಿದ್ದಾನೆ. ನನ್ನ ಕೈ ಕೆಳಗಡೆನೆ ಕೆಲಸ ಮಾಡ್ಬೇಕು ಅವನು. ಅದೇನಾದ್ರೂ ಆಗಿರ್ಲಿ, ಮೈಸೂರಲ್ಲಾದ್ರೆ ಅವ್ರ ತಾಯಿ ಭಯ ಇತ್ತು. ಹೇಗೂ ಇಲ್ಲೇ ಇದ್ದಾನಲ್ಲ, ಅವನ್ ಮನೆಗೆ ಕರ್ಕೊಂಡ್ ಬಾ, ನಾನ್ ಮಾತಾಡ್ತೀನಿ. ಏನಮ್ಮ ಮಾತಾಡ್ತೀಯಾ? ಮದುವೆಗೆ ಒಪ್ಪಿಸ್ತೀನಿ ಕಣಮ್ಮ. ಅಮ್ಮ, ಅವನ್ ಮೇಲ್ನೋಟಕ್ಕೆ ತಾಯಿಗೆ ಹೆದರೋ ಮಗನ ಕಂಡ್ರು ಅವನಿಗೆ ದುಡ್ಡಿನ ಆಸೆ ಸಾಕಷ್ಟಿದೆ. ಅವ್ನು ನಿಜವಾಗ್ಲೂ ನನ್ನನ್ನು ಪ್ರೀತಿಸಿದ್ರೆ ನನ್ನ ಪರಿಸ್ಥಿತಿ ಗೊತ್ತಾದ್ಮೇಲೂ ಹಾಗೆ ಹೇಳ್ತಿರ್ಲಿಲ್ಲ. ನನ್ನಿಂದ ದೂರ ಆಗೋದಕ್ಕೆ ಅವನಿಗೊಂದು ನೆಪ ಬೇಕಿತ್ತು. ದೂರ ಆದ. ಅಲ್ಲಮ್ಮ, ಇಬ್ರು ಒಂದೇ ಆಫೀಸ್ನಲ್ಲಿ ಕೆಲಸ ಮಾಡ್ತೀರಾ. ನಾಳೆ ಅವನು ನಿನ್ನ ಹೆಸರು ಕೆಡಿಸ್ಲಿಕ್ಕೆ ನೋಡಿದ್ರೆ? ಕೆಡೋದು ಅವನು. ನಾನು ಅವನನ್ನ ಮರೆತಾಗಿದೆ. ಹಾಗಂತ ನಾನು ಯಾವತ್ತೂ ಅವನಿಗೆ ಹೇಳೋ ಆಗಿದೆ. ಅವನ ಪಾಡಿಗೆ ಅವನು ಇರ್ತಾನೆ. ನನಗೆ ನೀನು, ಸುಬ್ಬು, ಶಾಮಣ್ಣ, ಕಲ್ಯಾಣಿ ಎಲ್ಲಿದ್ದಾಳೆ ಅಂತ ಗೊತ್ತಾದ್ರೆ ನಾನು ನೆಮ್ಮದಿಯಾಗಿರ್ತೀನಮ್ಮ. ನೀನು ಊಟ ಮಾಡಿ ಮಲ್ಕೋ. ಶಾಮಣ್ಣಂಗೋಸ್ಕರ ಕಾಯ್ಬೇಡ. ಅವ್ನು ಬಂದ್ರೆ ನಾನು ಬಾಕ್ಲು ತೆಗಿತೀನಿ. ಹೋಗು. ಚಿಕ್ಕಪ್ಪ, ಬೀದರ್ ಎಷ್ಟು ದೂರ ಇದೆ? ತುಂಬಾ ದೂರ ಇದೆ ಪುಟ. ದೂರ ಅಂದ್ರೆ ಇಲ್ಲಿಂದ ಹೋಗಕ್ಕೆ 2 ದಿನ ಆದ್ರೂ ಬೇಕಾ ಚಿಕ್ಕಪ್ಪ? ಇಲ್ಲ ಕಂದ, ಬೆಳಗ್ಗೆ ಬಿಟ್ರೆ ರಾತ್ರಿ ಹೋಗಿ ರೀಚ್ ಆಗ್ತೀಯ. ಅಕಸ್ಮಾತ್ ರಾತ್ರಿ ಬಿಟ್ರೆ ಬೆಳಗ್ಗೆ ಹೋಗಿ ತಲುಪ್ತೀಯ ಅಷ್ಟೇ. ನಾಳೆ ಪಪ್ಪ ಜೊತೆ ಹೋಗ್ತಿರಲ್ಲ, ಆವಾಗ ನಿಮ್ಗೆ ಗೊತ್ತಾಗತ್ತೆ. ಅಲ್ರೋ, ನೀವ್ ನಿದ್ದೆಗೆಡೋದಲ್ದೆ ಮಕ್ಳಿಗೆ ಯಾಕೆ ನಿದ್ದೆಗೆಡಿಸ್ತಾ ಇದ್ದೀರಾ? ಸುಮ್ಕೆ ಹೋಗಿ ಮಲ್ಕೊಳ್ಳಿ ಮಕ್ಕಳ. ಪಪ್ಪ ಬರ್ಲಿ ಅಜ್ಜಿ. ನಿಮ್ಮ ಅಪ್ಪ ಬರೋದು ಸಾನೆ ಹೊತ್ತಾ ಇದ್ದದೆ. ಈಗ ಹೋಗಿ ಮಲ್ಕೊಳ್ಳಿ. ಹೌದು ಪುಟ್ಟ, ನಾಳೆ ತುಂಬಾ ದೂರ ಜರ್ನಿ ಮಾಡ್ಬೇಕಲ್ಲ, ಹೋಗಿ ರೆಸ್ಟ್ ತಗೊಳ್ಳಿ. ಅಜ್ಜಿ, ನೀವು ನಮ್ ಜೊತೆ ಬರ್ತೀರಾ? ನಾನ್ ನಿಮ್ ಜೊತೆಯಾಗಿ ಬಂದ್ರೆ ನಿಮ್ ಚಿಕ್ಕಪ್ಪಂದ್ರಿಗೆ ಅಡ್ಗೆ ಮಾಡೋರು ಯಾರು ಹೇಳು? ಪ್ರಕಾಶ, ಗೌರಿ ಮನೆಗೆ ಹೋಗಿದ್ಯಲ್ಲ, ಏನಾಯ್ತು? ಹೋಗ್ಲಿ ಬಿಡುವಿಕೆ, ಈಗ ಯಾಕೆ ಆ ವಿಷಯ? ಯಾಕೆ ಮಗ, ಏನಂದ್ಲು? ಅವಳೇನು ಹೇಳ್ತಾಳಮ್ಮ, ಅವಳ ಅಪ್ಪನ ಕಡೆ ಕೈ ತೋರಿಸ್ತಾಳಷ್ಟೇ. ಅವಳಪ್ಪ ತಾರ ಈ ಮನೇಲಿ ಇರೋವರೆಗೂ ಕಳಿಸಲ್ಲ ಅಂತ ಕೂತಿದ್ದಾರೆ. ಹೆಂಡತಿ ಬೇಕು ಅಂದ್ರೆ ನಾನೇ ಅಲ್ಲಿಗೆ ಬರ್ಬೇಕಂತೆ. ಅವ್ರು ಯಾವ ಸೀಮೆ ಅಪ್ಪ? ಗೌರವನೇ ಹೇಳ್ಬೇಕಿತ್ತು ನಡಿ ಹೋಗುವ ಅಂತ. ಅವಳು ಮಾತಾಡೋದ್ರೆ ತಾನೆ ಅವಳನ್ನ ಕರೆಯೋದು. ಸಹವಾಸದಿಂದ ಸನ್ಯಾಸಿ ಕೆಟ್ಟ ಅಂತಾರಲ್ಲ, ಹಾಗಾಯ್ತು ಗೌರಿ ಕಥೆ. ಅವ್ರಪ್ಪನ ಕಂಡ್ರೆ ಆಗ್ತಾನೆ ಇರ್ಲಿಲ್ಲ ಅವಳಿಗೆ. ಅಲ್ಲ ಮಗ, ಗೌರವಂಗ್ ಗೊತ್ತಾಗಕ್ಕಿಲ್ವಾ ಯಾರ ಮಾತು ಕೇಳ್ಬೇಕು, ಎಂತ ಮಾತು ಕೇಳ್ಬೇಕು ಅಂತ? ಪ್ರಕಾಶ ಚಿಕ್ಕಪ್ಪ, ನಾಳೆ ನಾವು ಪಪ್ಪ ಮಮ್ಮಿ ಹತ್ರ ಹೋಗ್ತೀವಲ್ಲ, ಹಾಗೆ ಬರ್ತಾ ಮಮ್ಮಿನೂ ಕರ್ಕೊಂಡ್ ಬರ್ತೀವಿ. ನೀವೇನು ಯೋಚನೆ ಮಾಡ್ಬಿಡಿ, ಗೌರಿ ಆಂಟಿನ ಮಮ್ಮಿ ಕರ್ಕೊಂಡ್ ಬರ್ತಾರೆ. ಸರಿ, ಈಗ ಸಾನೆ ಹೊತ್ತಾಗದೆ, ಹೋಗಿ ಮಲ್ಕೊಳ್ಳಿ. ಏನ್ರಲ್ಲ ಇದು, 1 ವಾರ ಆಯ್ತು ಆಫೀಸ್ ಓಪನ್ ಮಾಡಿ, ಒಂದು ಮಿಕಾನು ಸಿಗ್ಲಿಲ್ವಲ್ಲ. ಅಣ್ಣ, ಬೆಂಗಳೂರು ಕ್ಯಾಂಪ್ ಸಾಕು, ಉತ್ತರ ಕರ್ನಾಟಕದ ಕಡೆ ಹೊಂಡ್ ಬರ್ರಿ, ಲೂಟಿ ಮಾಡ್ಬೋದು. ಹಂಗಂತೀಯಾ? ಹೂಣ. ಬನ್ನಿ 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 ಕಣ. ಅಣ್ಣ, 3 ಸ್ಪೆಷಲ್ ಕಾಫಿ ಹೇಳು. ನೀವು ಬನ್ನಿ, ಕುತ್ಕೊ ಬನ್ನಿ. ಏನ್ ಸರ್, ನಮ್ ಗುರ್ತು ಸಿಗ್ಲಿಲ್ಲ ಸರ್ ನಿಮ್ಗೆ? ಇಲ್ವಲ್ಲ, ಇವತ್ತೇ ನಾನು ನಿಮ್ಮನ್ನು ನೋಡ್ತಾ ಇರೋದು. ಹೌದಾ? ನೋಡಿದ್ರೆ ಸರ್ ನಮ್ಮನ್ನೇ ಮರ್ತ್ ಬಿಟ್ಟಿದ್ದೀರಾ. ಈಗ ನಾವು ಒಂದು ಪಾರ್ಟಿನ ಕರ್ಕೊಂಡು ಬಂದಿದ್ದೀವಿ. ಕಮಿಷನ್ ಎಷ್ಟು ಕೊಡ್ತೀರಾ ಸರ್? ಓಹ್, ಈಗ ನೀವು ನಮ್ ಬಿಸ್ನೆಸ್ಗೆ ಹೇಳಿದ್ಬಿಟ್ರಾ? ಈಗ ನಮ್ ಪರಿಚಯ ನಿಮ್ಗೆ ಆಯ್ತಲ್ಲ ಸರ್. ಪಾರ್ಟಿ ಯಾರು, ಎಷ್ಟು ಮಾಡಿದ್ದಾನೆ ಮೊದ್ಲು ಅದನ್ನ ಹೇಳು. 10 ಲಕ್ಷ. 10 ಲಕ್ಷ ಎಲ್ಲಿದ್ದಾನೆ ಪಾರ್ಟಿ? 50% ಕಮಿಷನ್ ಕೊಡ್ತೀನಿ. ಇಲ್ಲೇ ಆಚೆ ನಿಲ್ಸಿದೀವಿ ಸರ್, ಕರಿತೀವಿ ರೀ. ಲೋ ಮಗ ಬಾರೋ.
ನನ್ನ ಮಕ್ಕಳ 50% ಕಮಿಷನ್ ಕೊಡ್ತೀರಾ? ಮರ್ಯಾದೆಯಿಂದ ನನ್ನ ಹತ್ರ ತಗೊಂಡಿರೋ ದುಡ್ಡು ವಾಪಸ್ ಕೊಟ್ರೆ ಸರಿ, ಇಲ್ಲ ಇಲ್ಲೇ ಕೊಡ್ತೀನಿ. ಯಾರೇ ನೀನು? ನಾನ್ ಯಾರ? ನನ್ನ ಮಕ್ಕಳ ಬಣ್ಣದ್ ಮಾತಾಡಿ ಆಕಾಶಕ್ಕೆ ಏಣಿ ಹಾಕಿ ಹತ್ಸಿ 7 ಲಕ್ಷ ಕಿತ್ಕೊಳ್ಳಿಲ್ವಾ? ರೆಸಿಪ್ಟ್ ಕೊಟ್ರಿ? ಯಾವ ರೆಸಿಪ್ಟು? ಸುಮ್ಮನೆ ಹೋಗಯ್ಯ. ಸುಮ್ಮನೆ ಹೋಗಕ್ಕಲ್ಲ ಗುರು ಬಂದಿರೋದು, ವಸೂಲಿ ಮಾಡೋಕೆ. ಮರ್ಯಾದೆಯಿಂದ ನಮ್ಮ ಹಣ ವಾಪಸ್ ಕೊಟ್ರೆ ಸರಿ. ಏನೋ ನೀನ್ ದೊಡ್ಡ ಡಾನೇನೋ? ಏನೋ ಮಾಡ್ತೀಯ ನೀನು? ನೋಡಿ, ಆ ಹಣನೇ ನನ್ನ ಜೀವನಕ್ಕೆ ಆಧಾರ. ಏನೋ ದೊಡ್ಡ ಸಿಂಗರ್ ಮಾಡ್ತೀರಾ ಅಂತ ನಿಮ್ ಕೈಲಿ ಕೊಟ್ಟೆ, ಬೇಕಾದ್ರೆ ನಿಮ್ ಕೈ ಮುಗಿತೀನಿ. ಆ ಹಣ ವಾಪಸ್ ಕೊಟ್ಬಿಡಿ. ಹಣ ನೀನ್ ಯಾರು ಅಂತ ನನಗೆ ಗೊತ್ತೇ ಇಲ್ಲ. ಗೊತ್ತಿಲ್ವಾ? ತೋರಿಸ್ತೀನಿ. ಏಯ್ ಬನ್ರ. ಹಲೋ, ಪೊಲೀಸ್ ಸ್ಟೇಷನ್. ನಮಸ್ಕಾರ ಸರ್, ನಾನೇ ಫೋನ್ ಮಾಡಿ ಸರ್. ಗಲಾಟೆ ಮಾಡಿದ್ರೆ ಇವರೇ ಸರ್. ಏನ್ರೋ ಕಂಡವ್ರ ಜಾಗ ಬಂದು ಗೂಂಡಾಗಿರಿ ಮಾಡ್ತಿದ್ದೀರಾ? ಸರ್, ಗುಂಡಗಿರಿ ಮಾಡ್ತಿರೋದು ನಾವಲ್ಲ ಸರ್, ಈಗ ಓಡೋದ್ರಲ್ಲ ಅವರು ಸರ್. ಸರ್, ಅವ್ರು ನಮಗೆ ಮೋಸ ಮಾಡಿ ಓಡೋಗ್ತಾ ಇದ್ದಾರೆ ಸರ್. ಅವ್ರನ್ನ ಅರೆಸ್ಟ್ ಮಾಡಿ ಸರ್. ಏನಿದ್ರು ಸ್ಟೇಷನ್ ಬಂದು ಹೇಳು. ಕಾನ್ಸ್ಟೇಬಲ್ ಸರ್ ಹಿಡ್ಕೊಂಡು. ಸರ್